ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MJ ಚಾನಲ್. ಫ್ರೆಂಡ್, ಹೊಸದಾಗಿ ಯಾವುದೇ ಒಂದು ಹೊಸ ಆ್ಯಪು ನೀವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡಿದಾಗ ಆ ಒಂದು ಆ್ಯಪ್ನಲ್ಲಿ ನಿಮಗೆ ಯಾವುದೇ ಒಂದು ರೀಲ್ಸ್ ಆಯಿತು, ಯಾವುದೇ ಒಂದು ಗೇಮ್ ಆಯಿತು, ಯಾವುದೇ ಒಂದು ಹಿಡ್ಕೊಳ್ಳಿ, ಏನೇ ಒಂದು ಆಪ್ಷನ್ ಚೆನ್ನಾಗಿತ್ತು ಆ ಒಂದು ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡ್ರಿ. ಆ ಒಂದು ಆ್ಯಪ್ ಇನ್ಸ್ಟಾಲ್ ಮಾಡುವ ತಕ್ಷಣವೇ ಆ ಒಂದು ಆ್ಯಪ್ನಲ್ಲಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ ಫ್ರೆಂಡ್. ಅಂದರೆ ಆಫರು ಈ ಒಂದು ಲೈಕ್ ಏನೇನೋ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆ ಒಂದು ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆದರೆ ಈ ಒಂದು ನೋಟಿಫಿಕೇಷನ್ ನೋಡಿ ನಿಮಗೆ ಭಾಳ ಬೇಜಾರಾಗ್ತಾ ಇರುತ್ತೆ ಫ್ರೆಂಡ್. ಯಾಕಂದರೆ ಈ ರೀತಿ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಆವಾಗ ಈ ಒಂದು ನೋಟಿಫಿಕೇಷನ್ ಬರಬಾರ್ದು ಅನ್ನೋರಿಗೆ ಈ ಒಂದು ಸೆಟ್ಟಿಂಗ್ ನೀವು ಆಫ್ ಮಾಡಿದರೆ ಆ ಒಂದು ನೋಟಿಫಿಕೇಷನ್ ಬರೋಲ್ಲ ಫ್ರೆಂಡ್. ಯಾವುದೇ ಒಂದು ಆ್ಯಪ್ ತೊಗೊಳ್ಳಿ, ನಿಮ್ಮ ಹತ್ರ ಆಲ್ರೆಡಿ ಇರುವಂಥ ಆ್ಯಪ್ನಲ್ಲಿ ಕೂಡ ಭಾಳ ನೋಟಿಫಿಕೇಷನ್ ಬರ್ತಾ ಇದೆ ಅಂದರೆ ಆ ಒಂದು ನೋಟಿಫಿಕೇಷನ್ನ ನೀವು ಆಫ್ ಮಾಡೋದು ಫ್ರೆಂಡ್. ಅದು ಹೇಗೆ ಆಫ್ ಮಾಡೋದು ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿಲ್ಲ, ನೋಡೋರೆಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತೆ ಫ್ರೆಂಡ್. ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಮೊದಲಿಗೆ ನನ್ನೊಂದು ಮೊಬೈಲ್ನಲ್ಲಿ ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಒಂದು ನಿಮಿಷ ವೆಯ್ಟ್ ಮಾಡಿ. ಸೆಟ್ಟಿಂಗ್ ಆ್ಯಪ್ ಓಪನ್ ಮಾಡ್ಕೊತೀನಿ. ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಎಲ್ಲ ಆಪ್ಷನ್ ಬರುತ್ತೆ. ಇಲ್ಲಿ ಏನು ಮಾಡ್ಕೋದಪ್ಪ ಅಂದರೆ ನೀವು ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ ಅಂತ ಇರುತ್ತೆ ನೋಡ್ಕೊಳ್ಳಿ. ನೋಟಿಫಿಕೇಷನ್ ಆ್ಯಂಡ್ ಸ್ಟೇಟಸ್ ಬಾರ್ ಅಂತ ಇರುತ್ತೆ ಮೇಲೆ ಅದ್ರ ಮೇಲೆ ಒಂದು ಸಲ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಈಗ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಮೊಬೈಲಲ್ಲಿ ಎಷ್ಟು ಆ್ಯಪ್ ಇರ್ತವೆ ಅಷ್ಟು ಆ್ಯಪ್ ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ. ನಾನು ಇಷ್ಟು ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ, ಹಾಗಾಗಿ ಇಷ್ಟು ಆ್ಯಪ್ ಕೂಡ ಇಲ್ಲಿ ಆ್ಯಪ್ ಇದೆ ಫ್ರೆಂಡ್. ಇಷ್ಟು ಆ್ಯಪು ನಾನು ಯೂಸ್ ಮಾಡ್ತಾ ಇದ್ದೀನಿ, ಇಷ್ಟು ಆ್ಯಪ್ ಕೂಡ ತೋರಿಸ್ತಾ ಇದೆ. ಇಲ್ಲಿ ಸೈಡಿಗೆ ನಿಮಗೆ ಇಲ್ಲಿ ಗ್ರೀನ್ ಕಲರಲ್ಲಿ ಇಲ್ಲಿ ಬಟನ್ ಕಾಣ್ತಾ ಇರ್ಬೋದು ನೋಡ್ಕೊಳ್ಳಿ. ಈ ಒಂದು ಗ್ರೀನ್ ಕಲರಲ್ಲಿ ಬಟನ್ ಇದೆ ಇಲ್ಲ, ಇದು ಅಷ್ಟು ನೋಟಿಫಿಕೇಷನ್ ಆನ್ ಆಗಿದೆ. ಅಂದರೆ ಆ ಒಂದು ಆ್ಯಪ್ನಲ್ಲಿ ಯಾವುದೇ ಒಂದು ಮೆಸೇಜ್ ಬಂದರೆ, ಯಾವುದೇ ಒಂದು ನೋಟಿಫಿಕೇಷನ್ ಬಂದರೆ ನಿಮ್ಮೊಂದು ಮೊಬೈಲ್ಗೆ ತಲುಪುತ್ತೆ. ಹಾಗಾಗಿ ಈ ಒಂದು ಗ್ರೀನ್ ಕಲರಲ್ಲಿ ಇದೆ ಮಾರ್ಕ್. ಆಯಿತಾ ಫ್ರೆಂಡ್, ಇದು ಒಂದು ನಿಮಿಷ ನಾನು ಯಾವುದೇ ಒಂದು ಆ್ಯಪ್ ಇಟ್ಕೊತೀನಿ. ಎಲ್ಲರೂ ಯೂಸ್ ಮಾಡುವಂಥ ಆ್ಯಪ್ ಯಾವುದಪ್ಪ ಅಂದರೆ ಫ್ಲಿಪ್ಕಾರ್ಟ್. ಈಗ ಫ್ಲಿಪ್ಕಾರ್ಟ್ನವರು ಯಾವುದೇ ಒಂದು ಆಫರ್ ಬಂದರೆ ನಿಮಗೆ ತಿಳಿಸ್ತಾರೆ ಫ್ರೆಂಡ್. ಯಾವುದೇ ಒಂದು ನೋಟಿಫಿಕೇಷನ್ ಆದರೂ ತಿಳಿಸ್ತಾರೆ, ಅದು ಚಲೋದು. ಅಂದರೆ ಈ ಒಂದು ಕಂಪ್ನಿ ಯಾವುದೇ ಒಂದು ಚಲೋದಕ್ಕೆ ಯೂಸ್ ಆಗುತ್ತೆ, ಓಕೆ. ಈ ಒಂದು ನೋಟಿಫಿಕೇಷನ್ನು ಈ ಒಂದು ಕಂಪ್ನಿ ಮೂಲಕ ಯಾವುದೇ ಒಂದು ಬರಬಾರ್ದು ಅಂದರೆ ಇಲ್ಲಿ ಗ್ರೀನ್ ಕಲರಲ್ಲಿ ಇರುವಂಥ ಈ ಆನ್ ಇದೆಯಲ್ಲ ಈ ಬಟನ್, ಇದನ್ನು ಆಫ್ ನೋಡ್ಕೊಳ್ಳಿ. ಇದು ಆಫ್ ಆಯಿತು. ಈಗ ಫ್ಲಿಪ್ಕಾರ್ಟ್ ಕಡೆಯಿಂದ ನಮಗೆ ಯಾವುದೇ ಒಂದು ನೋಟಿಫಿಕೇಷನ್ ಕೂಡ ಬರಲ್ಲ. ಜಸ್ಟ್ ನಾನು ಓಪನ್ ಮಾಡಿದಾಗ ಆ ಒಂದು ಆ್ಯಪ್ ಯೂಸ್ ಮಾಡ್ಬೋದು, ಅಥವಾ ಆ ಒಂದು ಯೂಸ್ ಮಾಡಿ ಸ್ಟಾಪ್ ಮಾಡಿದರೆ ಅಷ್ಟೇ. ಆ ಒಂದು ಆ್ಯಪಿಂದ ಯಾವುದೇ ಒಂದು ಮೆಸೇಜ್, ಯಾವುದೇ ಒಂದು ನೋಟಿಫಿಕೇಷನ್ ನನ್ನ ಒಂದು ಮೊಬೈಲ್ಗೆ ಬರಲ್ಲ ಫ್ರೆಂಡ್. ಯಾವುದೇ ಒಂದು ನಿಮಗೆ ಇಲ್ಲಿ ಎಕ್ಸಾಂಪಲಿಗೆ ಒಂದು ತೋರಿಸಿದ್ದೀನಿ. ಇನ್ನೊಂದು ಈಗ ಈ ಒಂದು ಆ್ಯಪ್ ಇದೆ, ಹೊಸದಾಗಿ ನಾನು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿನಿ. ವಿಪ್ ಅಂತ ಇದೆ, ಈ ಒಂದು ಹಿಪ್ ಕೂಡ ನೋಟಿಫಿಕೇಷನ್ ಬೇಡ ಅಂದರೆ ಇದನ್ನು ಕೂಡ ನಾನು ಆಫ್ ಮಾಡ್ಕೋಬೋದು. ಆಫ್ ಮಾಡಿಕೊಂಡ್ರೆ ಯಾವುದೇ ಒಂದು ನೋಟಿಫಿಕೇಷನ್ ಮೆಸೇಜು ನನಗೆ ಬರಲ್ಲ ಫ್ರೆಂಡ್. ಯಾಕೆ ಅಂದರೆ ಈ ಒಂದು ನೋಟಿಫಿಕೇಷನ್ ಬರೋದ್ರಿಂದ ಕಿರಿಕಿರಿ ಆಗುತ್ತೆ, ಏನೋ ಒಂದು ಟೆನ್ಷನ್ ಆಗುತ್ತೆ, ಏನೋ ಒಂದು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಈ ಒಂದು ನೋಟಿಫಿಕೇಷನ್ ಕೂಡ ನೀವು ಬೇಕಾದರೆ ಆಫ್ ಮಾಡ್ಕೋಬೋದು ಫ್ರೆಂಡ್. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮಗೆ ಏನೋ ಅಂತ ಕಮೆಂಟ್ ಮೂಲಕ ತಿಳಿಸಿ. ಯಾಕೆ ಈ ಒಂದು ವಿಡಿಯೋನ ನಿಮ್ಮೊಂದು ಫ್ರೆಂಡಿಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋನ ಟೇಕ್ ಕೇರ್, ಬಾಯ್ ಫ್ರೆಂಡ್.